ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಒಂದೊಳ್ಳೆ ಬ್ಯೂಟಿಫುಲ್ ಬೀಡ್ಸ್ ಯೂಸ್ ಮಾಡ್ಕೊಂಡು ಹಾಕಿರೋಂತಹ ಮೂಗುತಿ ಡಿಸೈನ್ ತೋರಿಸ್ಕೊಡ್ತೀನಿ. ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ 5 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ 5 ಎಳೆ ಥ್ರೆಡ್ ಸಾಕು. ಇದನ್ನ ನಾಟ್ ಹಾಕ್ಕೊಂಡು ಹೀಗೆ ಹಿಡ್ಕೊಂಡು ಸ್ಯಾರಿ ಹಿಂಭಾಗಕ್ಕೆ ಸ್ಯಾರಿನ ಸೀದಾ ಇಟ್ಕೊಬೇಕು. ಹಿಂಭಾಗಕ್ಕೆ ನಾಟಿಟ್ಟು ಲಾಕ್ ಮಾಡ್ಕೊತೀನಿ. ಹೀಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕ್ಕೊತೀನಿ. 1 2 3 4 ಚೈನ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಕೊಂಡು ಈಗ ಬೀಡ್ಸ್ ಹಾಕ್ಕೊತೀನಿ. ನಾನಿಲ್ಲಿ ಈ ಥರ ಒಂದು ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ನ ಈ ಥರ ಹಾಕಿ ಒಂದ್ಸಲಿ ಲಾಕ್ ಮಾಡಿ, ಬೀಡ್ನ ಒಂದ್ಸರಿ ಲಾಕ್ ಮಾಡಾದ್ಮೇಲೆ ಸ್ಯಾರಿಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ನೋಡಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಬೇಕು. ಮತ್ತೆ ಇವಾಗ ಮತ್ತೆ 4 ಚೈನ್ ಹಾಕ್ಕೊಬೇಕು. 4 ಚೈನ್ ಹಾಕ್ಕೊಂಡು ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಬೇಕು. ಈಗ ಮತ್ತೆ ಒಂದು ಬೀಡ್ಸ್ ಹಾಕ್ಕೊಬೇಕು. ಮತ್ತೆ ಬೀಡ್ನ ಲಾಕ್ ಮಾಡಿ ಮತ್ತೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋದು. ಫಸ್ಟ್ ಸ್ಟೆಪ್ಪಲ್ಲಿ ಇದು 4 ಚೈನು ಲಾಕು ಮತ್ತು ಒಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡೋದು ಅಷ್ಟೇ. ಈ 4 ಚೈನ್ ಗ್ಯಾಪು ಕುಚ್ಚು ಕಟ್ಟೋದಕ್ಕೆ. ನೋಡಿ ಇದೇ ಥರ ಫಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಫಸ್ಟ್ ಸ್ಟೆಪ್ಪು ಹೇಗೆ ಬರುತ್ತೆ. ಈಗ ಸೆಕೆಂಡ್ನ ಸ್ಟೆಪ್ ತೋರಿಸ್ಕೊಡ್ತೀನಿ. ಅದೇ 5 ಎಳೆ ಥ್ರೆಡ್ನ ಮತ್ತೆ ಸ್ಯಾರಿ ಸೀದಾ ಇಟ್ಕೊಂಡು ಮತ್ತೆ ಇಲ್ಲಿಗೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ 4 ಚೈನ್ ಗ್ಯಾಪಿಗೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಈ 4 ಚೈನ್ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶ ಮಾಡ್ಕೊಬೇಕು. ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಕ್ರೋಶ ಪಕ್ಕದಲ್ಲೇ 5 ಸಿಂಗಲ್ ಕ್ರೋಶ ಮಾಡಿಕೊಂಡೆ. ಈಗ ಫಸ್ಟ್ ಸ್ಟೆಪ್ಪಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಲಾಕು, ಆ ಲಾಕ್ ಒಳಗಡೆಯಿಂದ ಒಂದ್ಸಲಿ ಥ್ರೆಡ್ ತಗೊಂಡು ಹೀಗೆ ಲಾಕ್ ಮಾಡಬೇಕು. ಇವಾಗ ಬೀಡ್ಸ್ ಹಾಕೋಣ. ನೋಡಿ ಇಷ್ಟು ಬೀಡ್ಸ್ ತೊಗೊಂಡಿದ್ದೀನಿ. 2 ಸಣ್ಣ ಬೀಡ್ಸ್ ತೊಗೊಂಡಿದ್ದೀನಿ ರೌಂಡ್ದು. 1 ಲೀಫ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತೆ 2 ಸಣ್ಣ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ ಒಂದೊಂದು ಬೀಡ್ಸು ಕೂಡ ಹಾಕ್ತಾ ಒಂದೊಂದ್ಸಲಿ ಲಾಕ್ ಮಾಡಬೇಕು. ಒಂದು ಬೀಡ್ಸ್ ಹಾಕೋದು, ಒಂದ್ಸರಿ ಲಾಕ್ ಮಾಡ್ಕೊಳ್ಳೋದು, ಮತ್ತೆ ಒಂದು ಬೀಡ್ಸ್ ಹಾಕೋದು, ಒಂದ್ಸರಿ ಲಾಕ್ ಮಾಡ್ಕೊಳ್ಳೋದು. ಒಂದೊಂದು ಬೀಡ್ಸ್ಗೂ ಒಂದೊಂದ್ಸಲಿ ಲಾಕ್ ಮಾಡ್ತಾ ಬರಬೇಕು. ನೋಡಿ ಈ ಥರ 5 ಬೀಡ್ಸ್ ಕೂಡ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ 5 ಬೀಡು ಲಾಕ್ ಮಾಡಿಕೊಂಡು ಈ ಬೀಡ್ ಲಾಕಿಂಗ್ ಇದೆಯಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಬೇಕಿದ್ನ. ಹೀಗೆ ಲಾಕ್ ಮಾಡಿಕೊಂಡು ನೋಡಿ ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ
ಯಾವ ಥರ ಬಂದಿದೆ ನೋಡಿ. ತುಂಬ ಕ್ಯೂಟಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡಿಸೈನ್ ಇದು. ಮತ್ತು ಈಗ ಈ 4 ಚೈನ್ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶ ಮಾಡ್ಕೊಬೇಕು ನೋಡಿ. ಈಗ 5 ಸಿಂಗಲ್ ಕ್ರೋಶ ಮಾಡ್ಕೊತೀನಿ. 2 3 4 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ಲಾಕ್ ಇದೆಯಲ್ಲ, ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ 4 ಚೈನ್ ಲಾಕ್ ಮಾಡ್ಕೊಂಡಿರೋ ಲಾಕಿಗೆ ಒಂದ್ಸಲಿ ಲಾಕ್ ಮಾಡಿ ಈಗ ಬೀಡ್ಸ್ ಹಾಕ್ಕೊತೀನಿ. 2 ಸರ್ಕಲ್ ಬೀಡ್ಸು, ಒಂದು ಬೀಡ್ಸ್ ಆದಾದಮೇಲೆ ಒಂದೊಂದ್ಸಲಿ ಲಾಕ್ ಮಾಡ್ಕೊಬೇಕು. ಒಂದೊಂದೇ ಬೀಡ್ಸ್ ಹಾಕ್ಕೊಂಡು ಈಗ ಒಂದು ಲೀಫ್ ಬೀಡ್ ಹಾಕ್ಕೊತೀನಿ. ಒಂದು ಲೀಫ್ ಬೀಡ್ ಹಾಕ್ಕೊಂಡು ಅದನ್ನೂ ಒಂದ್ಸಲಿ ಲಾಕ್ ಮಾಡಿಕೊಂಡು ಈಗ ಮತ್ತೆ 2 ಸರ್ಕಲ್ ಬೀಡ್ ಹಾಕ್ಕೊತೀನಿ. ಇದನ್ನೂ ಅಷ್ಟೇ ಒಂದೊಂದು ಬೀಡ್ಸ್ಗೂ ಒಂದೊಂದ್ಸಲಿ ಲಾಕ್ ಮಾಡ್ಕೊತೀನಿ. ಹೀಗೆ ಲಾಕ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಲಾಕ್ ಮಾಡಿದ್ವಲ್ಲ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಮತ್ತೆ 4 ಚೈನ್ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶ ಮಾಡ್ಕೊಬೇಕು. 4 ಚೈನ್ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಬೀಡ್ಸ್ಗಳನ್ನ ಹಾಕ್ಕೊಳ್ಳೋದು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಥರ ಬರುತ್ತೆ ಡಿಸೈನು. ಈ ಮಧ್ಯ 4 ಚೈನ್ದು ಗ್ಯಾಪಲ್ಲಿ ಒಂದೊಂದು ಕುಚ್ಚು ಕಟ್ಕೊಳ್ಳೋದು. ಇಲ್ಲ ನನಗೆ ಕುಚ್ಚು ಬೇಡ ಅಂತಂತಂದರೆ ಇಷ್ಟೇ ಕೂಡ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. 4 ಚೈನ್ ಹಾಕ್ಕೊಳ್ಳೋ ಬದಲು 3 ಚೈನ್ ಹಾಕ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಗ ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕಟ್ಕೊಂಡು ಬರ್ತೀನಿ. ನೋಡಿ, ಇಲ್ಲಿ ಕುಚ್ಚುಗಳು ಕಟ್ಟಿದ್ದೀನಿ. ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ಎಲ್ಲ ಥರ ಸೀರೆಗೂ ಸೂಟ್ ಆಗುತ್ತೆ. ಸಿಂಪಲ್ ಸ್ಯಾರಿಗೂ ಸೂಟ್ ಆಗುತ್ತೆ, ಗ್ರ್ಯಾಂಡ್ ಸ್ಯಾರಿಗೂ ಸೂಟ್ ಆಗುತ್ತೆ ಈ ಡಿಸೈನು. ನೀವು ಒಂದ್ಸಲಿ ಈ ಥರ ಡಿಸೈನ್ ಹಾಕಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು. ಮೂಗುತಿ ಡಿಸೈನಲ್ಲೇ ನಿನ್ನೆ ಸಣ್ಣ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಸಿಂಪಲ್ ಮೂಗುತಿ ಡಿಸೈನ್ ತೋರಿಸ್ಕೊಟ್ಟಿದ್ದೆ. ಅದಿನ್ನೂ ಯಾರೆಲ್ಲ ನೋಡಿಲ್ಲ, ಲಿಂಕ್ ಹಾಕ್ತೀನಿ ನೋಡಿ. ಇದೇ ರೀತಿ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.